ನಿಮ್ ಫಾರ್ಮುಲಾನೇ ಸರಿ ಇದೆ ಅನ್ಸುತ್ತೆ. ಯಾಕೋ ನಮ್ಮ ಒರಿಜಿನಲ್ ಅಲ್ಲ, ನಿಮ್ಗೆ ಹಾರ್ಟ್ ಇದೆಯಾ? ಈಗ ಸಮಯ ಆಯ್ತು, ಮುಂದೆ ನಮ್ಮ ಆರೋಗ್ಯ ಸಚಿವರಿಗೆ ನಾಟಕನ ಇದು ಆಯ್ತು. ಇವ್ರಿಗಂತೂ ನಾಟಕ ಮಾಡಿ ಏನಾರ ಆಗ್ಲಿ ದೇಶ ನಿದ್ದೆ ಮಾಡ್ತಾರೆ. ಇಲ್ಲಿ ಜವಾಬ್ದಾರಿತ್ವದವ್ರು ಯಾರು ಈ ಆರೋಗ್ಯ ಸಚಿವರಾಗಿದ್ದವರು ಈ ಪರಿಸ್ಥಿತಿಯಲ್ಲಿ ಅಶ್ವತ್ಥ್ ಅವ್ರು ವೆರಿ ಸಿಂಪಲ್. ನೀವು ಹೇಳ್ತಾ ಇದ್ರು ಅವರು ಹೆಲ್ತ್ ಮಿನಿಸ್ಟರ್ ಇದ್ರೆ, ನೀವು ಹೆಲ್ತ್ ಮಿನಿಸ್ಟರ್ ಇದ್ರಿ, ಇವರು ಹೆಲ್ತ್ ನಾನು ಆಗಿರ್ಲಿಲ್ಲ ಸರ್. ಕನೆಕ್ಟೆಡ್ ಟು ಹೆಲ್ತ್ ಅಲ್ಲ, ಅವರು ಡಾಕ್ಟರ್ ಅನ್ಸ್ಕೊಂಡಿದ್ದಾರೆ. ಡಾಕ್ಟರ್ MBBS ಬೇರೆ ಡಾಕ್ಟರ್ MBBS ಆಮೇಲೆ ಇವರು ಇನ್ ಪ್ಯಾರಾಮೆಡಿಕಲ್, ನಿಮ್ಗೆಲ್ಲ ಗೊತ್ತಿದೆ. ಅವ್ರದ್ದು ಇಷ್ಟೇ ಅಂದ್ರೆ ನೀವು ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದಾರೆ, ಅವರು ಮಾನವೀಯತೆ ಬಗ್ಗೆ. ಅವ್ರು ಜಸ್ಟ್ ಸಿಂಪಲ್ ಪ್ರಶ್ನೆ. ನೀವು ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನಾ? ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಿಮ್ಮ ಆಸ್ ಅನ್ ಅಪೋಸಿಷನ್ ಪಾರ್ಟಿ ಅವ್ರನ್ನ ತಿದ್ದುವಂಥದ್ದು ಒಳ್ಳೆಯದು ಕೆಲಸ, ತಿದ್ದಿ, ನೋ ಪ್ರಾಬ್ಲಮ್. ಅಟ್ ದಿ ಸೇಮ್ ಟೈಮ್ ಅವ್ರು ಜಸ್ಟ್ ಇಷ್ಟೇ ನೀವೆಲ್ಲ ಹೇಳ್ತಾ ಇದ್ ಮಾನವೀಯತೆ, ನಾನು ಹಂಗಾಯ್ತು ಹಿಂಗಾಯ್ತು ಅಂತ, ಅದೇ 8 ಜನ ಬಾಂಡ್ ತಿರ್ಸತ್ರು 20 ಸತ್ರು ಅಂತ ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆ ಕೊಡಬೇಕಿತ್ತು ಅಂತ ಅಷ್ಟೇ ಅಂತ ನೀವು ನೀವು ಸರ್ಕಾರದಲ್ಲಿ ಅವರು ರಿಮೆಂಬರ್ ಏನ್ ನಿಮ್ ನೆನ್ಪು ಮಾಡಿದ್ರು ಅಂತ ಅಂದ್ರೆ, ಚಾಮರಾಜನಗರದಲ್ಲಿ 36 ಜನ ಸತ್ರು, ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗ್ಲಿಲ್ಲ, ನೀವು ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ, ಅವ್ರು ಒಂಚೂರು ಸಹಾಯನೂ ಮಾಡ್ಲಿಲ್ಲ. ನಿಮ್ಮ ಧ್ವನಿ ಅವತ್ತು ಆ ಏನು 4 ಲಕ್ಷ ಜನ ಸತ್ರಲ್ಲ ಕೋವಿಡ್ ಅಲ್ಲಿ, ಅವ್ರ ಪರ ನಿಂತ್ಕೊಂಡು ಪರಿಹಾರನೇ ಕೊಡ್ಲಿಲ್ವಲ್ಲ ಅಂತ ಅವರು ನೆನ್ಪು ಮಾಡೋದು. ನಿಮ್ಮ ಬೇರೆ ಏನೇನಿಲ್ಲ, ದೇ ಆರ್ ರಿಮೈಂಡೆಡ್ ಯು, ದಟ್ಸ್ ಆಲ್. ಎಣದಲ್ಲಿ ಆಡ ಮಾಡಿದ್ರಲ್ಲ ಅಂತ ನಿಮ್ಗೆ ನೆನ್ಪು ಮಾಡಿದ್ರು. ಅದು ಎಕ್ಸ್ಪರ್ಟ್ಗಳು ನೀವು ಸರ್. ಎಣದೂ ಬಿಡಲ್ಲ, ಧೂಳ್ನು ಬಿಡಲ್ಲ ಸರ್. ಅಲ್ಲೂ ವರ್ಕೌಟ್ ಮಾಡ್ಕೋತೀರಾ. ಒಂದು ಸಭಾಧ್ಯಕ್ಷರೇ, ನಾವ್ ಹೇಳಿದ್ವೇನ್ರಿ, ತೇಜಸ್ವಿನಿ ಸೂರ್ಯ ಹೇಳ್ದ ಮತ್ತು ನಮ್ಮ MLA ಯಾರು ಸತೀಶ್ ರೆಡ್ಡಿ ಬೆಡ್ ಬ್ಲಾಕಿಂಗ್ ಯಾರು ಹೇಳಿದ್ರಿ? ಅಧ್ಯಕ್ಷ ತಮಗೂ ಗೊತ್ತು, ತಾವು ಆ ಕಡೆ ಇದ್ರಲ್ಲ. ಈಗ ನಾವು ಬಾಂಡ್ತಿಯರ್ ಸಾವ್ ಬಗ್ಗೆ ನಿಮ್ಮಲ್ಲಿ ಏನಾರು ಒಂದು ಮಾತು ಬರ್ತಾ ಸಾಮಾನ್ಯ ಉಪಮುಖ್ಯಮಂತ್ರಿಗಳೇ? ಬಾಂಡ್ತಿಯರ್ ಸಾವ್ ಆಯ್ತು, ಗವರ್ಮೆಂಟ್ ತಡಿತೀವಿ, ಸಾವಿಗಾರ ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಾ? ಎಷ್ಟಾಗ್ತಿದೆ ಗೊತ್ತಾ? ಆಗಲ್ಲ ಬಿಡಿ, ಪೊಲಿಟಿಕಲ್ ಭಾಷಣ ಅಲ್ಲ ನಿಮಗಂತ ಪೊಲಿಟಿಕಲ್ ಎಲೆಕ್ಷನ್ ಇಲ್ಲ ಯಾವ್ದು. ನನಗೆ ಎಲೆಕ್ಷನ್ 3 ವರ್ಷದ ನಂತರ ಇದೆ, ನಿಮ್ಗೆ 1 ವರ್ಷದ ಮುಂಚೆ ಮಾತ್ರ ಎಷ್ಟು ಅದ್ರ ಬಗ್ಗೆನೂ ಕೂಡ ಸಭಾಧ್ಯಕ್ಷರೇ ಅಸಹಾಯಕರಾಗಿ ಮಾತಾಡ್ತಿದ್ದಾರೆ. ನಿರ್ದಿಷ್ಟವಾಗಿ ಬಜೆಟ್ ಸ್ಪೀಚ್ ಕೂಡ ಹಾಕಿದ್ದೀವಿ. 340 ಕೋಟಿ ರೂಪಾಯಿ ಕಾರ್ಯಕ್ರಮವನ್ನೇ ಘೋಷಣೆ ಮಾಡಿದ್ದೀವಿ. ಆಕ್ಸಿಜನ್ ಕೊರತೆ ಪ್ರತಿನಿತ್ಯ ಸಾಯಿಸ್ತಿದಾರಲ್ಲ, ನೋಡ್ರಿ ಇವತ್ತು